ನಮ್ಮ ಶಾಲೆ 8 ವರ್ಷದಿಂದ ಇದೆ. ಅಂದರೆ ಕೊರೋನಾದಲ್ಲಿ 2 ವರ್ಷ ಆನ್ಲೈನ್ ಮಾಡಿದ್ವಿ, ಮತ್ತು ಮಿಕ್ಕಿದ ವರ್ಷದಲ್ಲೆಲ್ಲ ಆಫ್ಲೈನಲ್ಲೇ ಮಾಡ್ತಾಯಿದ್ವಿ. ನಾವು ಇದು ಲಿಟಲ್ ಮಿಲೇನಿಯಂ ಫ್ರಾಂಚೈಸಿ ತೊಗೊಂಡಿರೋದು ಏನಕ್ಕೆ ಅಂದರೆ ಮಕ್ಕಳಿಗೆ ಬರೆಯೋದಲ್ಲ, ನಾವು ಪ್ರಾಕ್ಟಿಕಲಾಗಿ ಕಲಿಬೇಕು, ಅವ್ರು ಏನು ಮಾಡ್ತಾರೆ ಅನ್ನೋದು ಅರ್ಥ ಮಾಡ್ಕೊಂಡು ಕಲಿಬೇಕು ಅಂತ ಈ ಸ್ಕೂಲ್ ಫ್ರಾಂಚೈಸಿನ ಪ್ರಿಫರ್ ಮಾಡಿದ್ದೀವಿ. ನಮ್ಮ ಮಕ್ಕಳು ತುಂಬ ಖುಷಿಯಾಗಿದ್ದಾರೆ. ಡೇ ಒನ್ನಿಂದ ನಮ್ಗೆ ಅಡ್ಮಿಷನ್ಸ್ ಇದರಲ್ಲಿ ಪ್ರಾಬ್ಲಮ್ ಇಲ್ಲ. ನಾವು ಸ್ಟಾರ್ಟ್ ಮಾಡಿದಾಗೆ ನಾವು 40+ ಸ್ಟಾರ್ಟ್ ಮಾಡಿದ್ವಿ. ನಮಗೆ ಭರವಸೆ ಪೇರೆಂಟ್ಸಿಂದ ಇರೋದು ಏನಂದರೆ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ. ನಾವು ಏನೇ ಆ್ಯಕ್ಟಿವಿಟಿ ಮಾಡಲಿ, ಏನೇ ಹೇಳಿ ನಮಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಪ್ಲಸ್ ಎಲ್ಲ ಪ್ರಾಕ್ಟಿಕಲ್ ಮೆಥಡ್ ಇರೋದ್ರಿಂದ ಪೇರೆಂಟ್ಸ್ಗೂ ಖುಷಿ ಇದೆ. ನಮ್ಮ ಮಕ್ಕಳು ಚಿಕ್ಕ ಮಕ್ಕಳಾಗಿರೋ 2 ವರ್ಷ ಮಕ್ಕಳು ಸಹ ಎಲ್ಲ ಅರ್ಥ ಮಾಡ್ಕೊಂಡು ಕಲಿತಾರೆ. ಹಾಗಾಗಿ ನಮ್ಮ ಸಂಸ್ಥೆ 8 ವರ್ಷದಿಂದ ಸಂತೋಷವಾಗಿ ನಡೀತಾ ಇದೆ. ನಮ್ಮ ಪೇರೆಂಟ್ಸ್ ಆಗಲಿ, ಮಕ್ಕಳಾಗಲಿ, ನಮ್ಮ ಸ್ಟಾಫ್ ಆಗಲಿ ಎಲ್ಲರೂ ಚೆನ್ನಾಗಿ ನಮ್ಮ ಸಪೋರ್ಟಿವ್ ಆಗಿ ನಡೆಸ್ತಾ ಇದ್ದೀವಿ. ನಾವು ಇರೋದು ಮುನ್ಸಿಪಲ್ ಲೇಔಟಲ್ಲಿ ಇವಾಗ ಶಿಫ್ಟ್ ಆಗ್ತಾ ಇದ್ದೀವಿ. ಅದರದ್ದು ಅಪ್ಡೇಟ್ ರೀಸೆಂಟ್ಲಿ ಕೊಡ್ತೀವಿ. ನಾವು ಸ್ಟ್ರೆಂತ್ ಇವಾಗ 80ವರೆಗೂ ಇದ್ದೀವಿ. 80 ಮಕ್ಕಳವರೆಗೂ ಇದ್ದಾರೆ. ಮತ್ತು ರೇಷಿಯೋ ಬಂದು 20 ಜನಕ್ಕೆ 1 ಟೀಚರು ಮತ್ತು 1 ಮೇಡ್ ಇರ್ತಾರೆ. ಸೊ ಪರ್ಸ್ನಲ್ ಅಟೆನ್ಷನ್ ಇರುತ್ತೆ. ಈವನ್ ಟೀಚರ್ ಸಹ ಅವ್ರಿಗೆ ಪರ್ಸ್ನಲ್ ಆಗಿ ಅವ್ರಿಗೆ ಬಾಯಲ್ಲಿ ಹೇಳಿದೆ ಕೈ ಇಟ್ಕೊಂಡು ಬರ್ಸೋದಾಗಲಿ ಟಚ್ ಮೂಲಕನೇ ಹೇಳ್ತಾರೆ ಎಲ್ರಿಗೂ. ಇವತ್ತು ಶಾಲಾ ವಾರ್ಷಿಕೋತ್ಸವ ನಡೆಸ್ತಿದ್ರಿ, ಏನೆಲ್ಲ ಕಾರ್ಯಕ್ರಮ? ಶಾಲಾ ವಾರ್ಷಿಕೋತ್ಸವ ಚಿಕ್ಕ ಮಕ್ಕಳು 2 ವರ್ಷದಿಂದ ಮಕ್ಕಳಿದ್ರೂ ಸಹ ಅವರು ಡಾನ್ಸ್ ಆಗಲಿ ಮತ್ತು ಸ್ಕಿಟ್ಗಾಗಲಿ ಎಲ್ಲದಕ್ಕೂ ನಮ್ಮ ಜೊತೆ ಈಕ್ವಲ್ ಆಗಿ ಭಾಗವಹಿಸ್ತಾ ಇದ್ದಾರೆ. ಅದು ಅವ್ರಿಗೆ ಪ್ರಾಕ್ಟಿಕಲಾಗಿ ಕಲಿಯೋದು ಅಂದರೆ ಸ್ಕಿಟ್ ಇದ್ರ ಮೇಲೆ ಅಂತಲೇ ಅಲ್ಲ. ಆ್ಯನ್ವಲ್ ಡೇ ಅಂದರೆ ಶಾಲಾ ವಾರ್ಷಿಕೋತ್ಸವ ಅಂದರೆ ಬರೀ ಡಾನ್ಸ್ ಇರಬಾರ್ದು, ಬೇರೆ ಎಲ್ಲ ಅವ್ರು ಅರ್ಥ ಮಾಡ್ಕೊಂಡು ಮಾಡಬೇಕು ಅಂತ ಇಲ್ಲಿ ಸಹ ನಾವು ತೋರಿಸ್ತೀವಿ. ಭಗವದ್ಗೀತಾ ಆಗಲಿ, ಭರತನಾಟ್ಯ ಆಗಲಿ ಇಂಥವು ತುಂಬ ಮುಖ್ಯ. ನಾವು ಟ್ರೆಂಡ್ ಜೊತೆ ಚೇಂಜ್ ಆಗ್ತಾ ಇದ್ದೀವಿ ಅಂತೆಲ್ಲ ಹಳೇದು ಸಹ ಎಂಕರೇಜ್ ಮಾಡಬೇಕು. ನಮ್ಮ ಮಕ್ಳಿಗೆ ಅದು ಸಹ ಹೇಳ್ಕೊಡ್ತಾ ಇಲ್ಲಿ ಅದನ್ನು ತೋರಿಸ್ತಾ ಇದ್ದೀವಿ. ನಮಗೆ ಪ್ರೀ ನರ್ಸರಿಯಿಂದ UKG ತನಕ ಇದೆ. ಪ್ರೀ ನರ್ಸರಿ LKG UKG ಡೇ ಕೇರ್ ಸಹ ಇದೆ. 3:30ವರೆಗೂ ಇರ್ತಾರೆ ಮಕ್ಕಳು ನಮ್ಮ ಹತ್ರ. ಈಗ ಪುಟ್ಟ ಮಕ್ಕಳು ಭಗವದ್ಗೀತೆಯ ಶ್ಲೋಕಗಳನ್ನ ಯಾವ ರೀತಿ ಫೀಲ್ ಆಗುತ್ತೆ ನಿಮಗೆ ಶಾಲೆಯಲ್ಲಿ ಮಕ್ಕಳನ್ನ ಸೇರಿಸ್ತಾರೆ, ಪೋಷಕರ ಸಹಕಾರ ಯಾವ ರೀತಿ ಇದೆ ನಿಮಗೆ? ನಮಗೆ ಯಾರೂ ಅಬ್ಜೆಕ್ಟ್ ಮಾಡಿಲ್ಲ. ಇಲ್ಲಿ ಹಿಂದೂಸು, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಅಂತ ಯಾರೂ ಇಲ್ಲ, ಎಲ್ಲ ಒಂದೇ. ಎಲ್ಲರೂ ನಮಗೆ ಅಷ್ಟೇ ಈಕ್ವಲ್ ಆಗಿ ಇಂಪಾರ್ಟೆನ್ಸ್ ಕೊಡೋದಕ್ಕೆ ಬಿಡ್ತಾರೆ. ನಾವು ಶ್ಲೋಕ ಹೇಳ್ಕೊಡ್ತಾ ಇದ್ದೀವಿ ಅಂತ ಯಾರೂ ಬಂದು ಶ್ಲೋಕ ಕೊಡಬೇಡಿ ಅಂತಲೂ ಹೇಳಲ್ಲ. ನಾವು ಏನೇ ಹೇಳ್ಕೊಡ್ಲಿ ನಮ್ಮ ಪೇರೆಂಟ್ಸ್ ನಮಗೆ ಸಪೋರ್ಟಿವ್ ಆಗಿದ್ದಾರೆ. ನಾವು ಎಲ್ಲ ಶ್ಲೋಕಗಳಾಗಲಿ ಚರ್ಚ್ಗೂ ಕರ್ಕೊಂಡು ಹೋಗ್ತೀವಿ. ಎಲ್ಲ ಥರದ್ದು ಸೆಲೆಬ್ರೇಷನು ನಾವು ಮಾಡ್ತೀವಿ ಸ್ಕೂಲಲ್ಲಿ. ಇವತ್ತು ಡಾನ್ಸ್ ಇದೆ, ಮಕ್ಕಳು ಹಾಡ್ತಾರೆ, ಅವರು ಭಗವದ್ಗೀತಾ ಇದಲ್ಲದೆ ಶ್ಲೋಕಗಳು ಹೇಳ್ತಾರೆ, ಮತ್ತು ಫಿಲ್ಮ್ ಹಾಡುಗಳ ಸಾಂಗ್ಸು ಇದೆ ಡ್ಯಾನ್ಸಲ್ಲಿ, ಮತ್ತು ಭರತನಾಟ್ಯಂ ಇವಾಗ ನೋಡಿದಷ್ಟೇ ಭರತನಾಟ್ಯಂ ಡಾನ್ಸ್ ಸಹ ಇದೆ ಅವ್ರದ್ದು. ಈ ಒಂದು ಸಂದರ್ಭದಲ್ಲಿ ಪೋಷಕರಾಗಲಿ ವಿದ್ಯಾರ್ಥಿಗಳಾಗಲಿ ಏನು ಸಂದೇಶ ಕೊಡ್ತೀರಿ ನಿಮ್ಮ ಶಾಲೆ ವತಿಯಿಂದ? ನಮ್ಮ ಶಾಲೆ ವತಿಯಿಂದ ಅಂದರೆ ನಾವು ಹೇಳೋದು ನಾರ್ಮಲಾಗಿ ಸ್ಕೂಲ್ ಅಂದರೆ ಬಹ್ಯಾಟ್ ಮಾಡಿ ಅಂದರೆ ಮಗ್ಗಪ್ಪು ರೊಟೀನಾಗಿ ಓದ್ಕೊಂಡು ಬರೆಯೋದಲ್ಲ. ಅವರು ಕಲಿಬೇಕು, ಅರ್ಥ ಮಾಡ್ಕೋಬೇಕು. ಎಲ್ಲೇ ನೀವು ಹಾಕಲಿ ಅವ್ರಿಗೆ ಅರ್ಥ ಮಾಡ್ಕೊಂಡು ಕಲಿಸೋ ಪೇರೆಂಟ್ಸ್ ಸಪೋರ್ಟಿವ್ ಜೊತೆ ಟೀಚರ್ಸ್ ಇದ್ರೇ ಅಂಥ ಸ್ಕೂಲಲ್ಲಿ ಒಳ್ಳೆ ಮಕ್ಕಳು ಇದಾಗ್ತಾರೆ. ಸೊ ಹಾಗಾಗಿ ನಮ್ಮ ಸ್ಕೂಲಿಂದ ಅದನ್ನೇ ನಾವು ಮಾಡ್ತಾಯಿದ್ದೀವಿ. ಪ್ರಾಕ್ಟಿಕಲಾಗಿ ಕಲಿಸ್ತೀವಿ, ಅವ್ರಿಗೆ ಅರ್ಥ ಮಾಡಿಸ್ತೀವಿ. ಕೆಲವರು ಬರೆದ್ರೇ ಅವ್ರಿಗೆ ಬರೋದು ಅಂತಾರೆ, ಅಲ್ಲ, ಬರೆದು ಓರಲ್ಲಿ ಮಗ್ಗಪ್ ಮಾಡೋದಲ್ಲ. ಅರ್ಥ ಮಾಡ್ಕೊಂಡ್ರೆ ಯಾವಾಗಾದರೂ ಅವ್ರು ನಾವು ಕೇಳದೇ ಇದ್ರೂ ಬರೆದು ತೋರಿಸ್ತಾರೆ. ನನ್ನ ಹೆಸರು ಮೋನಿಕಾ. ಲಿಟಲ್ ಮಿಲೇನಿಯಂ ಸ್ಕೂಲಲ್ಲಿ ನಾನು CLO, ಚೀಫ್ ಲರ್ನಿಂಗ್ ಆಫೀಸರಲ್ಲಿ.